ಬೆಂಗಳೂರಿನ ಏರಿಯಾಗಳಲ್ಲಿನ ಜಲದಾಹದ ಬಗ್ಗೆ ಟಿವಿ9 ನಿರಂತರ ಅಭಿಯಾನ ಮಾಡ್ತಾ ಇದೆ. ವರದಿ ಬೆನ್ನಲ್ಲೇ ನೀರು ಕಾಣದ ಏರಿಯಾಗೆ ಟ್ಯಾಂಕರ್ ಬಂದಿದೆ. ಇನ್ನು ರಾಜಧಾನಿ ಜಲಕ್ಷಾಮಕ್ಕೆ ಅಂತ್ಯ ಹಾಡಲು ಚಿಂತಿಸಿರೋ ಜಲಮಂಡಳಿ ಕೆರೆಗಳ ಮೊರೆ ಹೋಗ್ತಿದೆ. ಬೆಂಗಳೂರಿನ ಮತ್ತೊಂದು ಏರಿಯಾದ ನೀರಿನ ಸಮಸ್ಯೆಗೆ ಮುಕ್ತಿ. ಟಿವಿ9 ವರದಿ ಬೆನ್ನಲ್ಲೇ ಮಾರಣ್ಣ ಲೇಔಟ್ಗೆ ಅಧಿಕಾರಿಗಳ ಎಂಟ್ರಿ. ಬೆಂಗಳೂರಿನ ನಾಗಸಂದ್ರದ ಮಾರಣ್ಣ ಲೇಔಟ್ ಜನರು ನೀರಿಲ್ಲದೆ ಕಂಗಾಲಾಗಿದ್ರು. ಆರ್ಒ ಪ್ಲಾಂಟ್ ಬಂದ್ ಆಗಿದ್ರಿಂದ ಕುಡಿಯುವ ನೀರಿಗೂ ಜನರು ಪರದಾಡೋ ಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದ ರೊಚ್ಚಿಗೆದ್ದ ಜನರು ಖಾಲಿ ಬಿಂದಿಗೆಗಳನ್ನು ಹಿಡಿದು ಆಕ್ರೋಶ ಹೊರಹಾಕಿದ್ರು. ನಮ್ಮ ಟ್ಯಾಂಕರ್ ಹೊಡ್ಸ್ಕೊಳಕ್ಕೆ ನಮ್ದು ಸಂಪುಗಳಿಲ್ಲ, ಎಲ್ಲ ಬೈಲಲ್ಲಿ ಬಕೆಟ್ಗಳು ಡ್ರಮ್ಗಳು ಇಟ್ಕೊಂಡಿದ್ವಿ. 15 ದಿವಸ 20 ದಿವಸ ಆಯ್ತು ಸರ್, ನಮಗೆ ನೀರು ಬಿಟ್ಟಿಲ್ಲ. BBMP ಗಾಡಿ ಡ್ರೈವರ್ ಇಲ್ಲಂತೆ. ಇಂಜಿನಿಯರು ಡ್ರೈವರ್ ಕೇಳಿದ್ರಾ ಅವತ್ತ? ನೀವು ಡ್ರೈವರ್ ಕೊಟ್ಟು ನಾನು ನೀರು ಹೊಡಿಸ್ತೀವಿ ಅಂತ ಕೇಳಿದ್ರಾ? ಬರಸ್ಬೇಡಿ ಅಂತ ಮಾತ್ರ ತಡೆ ಮಾಡಿದ್ರಲ್ಲ. ಇವಾಗ ನಮಗೆ ಡ್ರೈವರ್ ಕೊಟ್ಟು ನೀರು ಬಿಡ್ತೀವಿ ಅಂತಾರಲ್ಲ, ಇವ್ರು ಹಿಂಗಾದ್ರೆ ನಮ್ದು ಏರಿಯಾ ಹೆಂಗೆ ಇದು ಮಾಡ್ತಾರೆ? ಮಾರಣ್ಣ ಲೇಔಟ್ ಜನರ ಸಮಸ್ಯೆಗಳನ್ನ ಟಿವಿ9 ಅನಾವರಣ ಮಾಡ್ತಿದ್ದಂತೆ ಸ್ಥಳಕ್ಕೆ ನೋಡಲ್ ಅಧಿಕಾರಿ ಆಗಮಿಸಿದ್ರು. ಈ ವೇಳೆ ರೊಚ್ಚಿಗೆದ್ದ ಜನರು ಅಧಿಕಾರಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಸಿಲಿಕಾನ್ ಸಿಟಿ ಜಲಕ್ಷಾಮ ತಗ್ಗಿಸಲು ಜಲಮಂಡಳಿ ನಯಾ ಪ್ಲಾನ್. ರಾಜ್ಯ ರಾಜಧಾನಿಯ ಜಲದಾಹದ ಈ ಕೂಗಿಗೆ ಸಭೆ ಮೇಲೆ ಸಭೆ ನಡೆಸಿದ್ದ ಜಲಮಂಡಳಿ ಇದೀಗ ಮತ್ತೊಂದು ಪ್ರಯೋಗಕ್ಕೆ ಮುಂದಾಗಿದೆ. ನಗರದ ಜಲದಾಹ ತಗ್ಗಿಸಲು ಅಳಿದುಳಿದ ಕೆರೆಗಳ ಮೊರೆ ಹೋಗಿದೆ. ನಗರದ ಹೊರವಲಯಗಳ ಕೆರೆಗಳನ್ನ ಗುರುತಿಸಿ ಕೆರೆ ತಟದಲ್ಲಿ ಫಿಲ್ಟರ್ ಬೋರ್ವೆಲ್ ಅಳವಡಿಸುವ ಮೂಲಕ ಕೆರೆಯ ಅಂತರ್ಜಲ ಸಂಗ್ರಹಿಸಿ ಬಳಸೋಕೆ ಸಜ್ಜಾಗಿದೆ. ಇನ್ನು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಕುರಿತು ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ, ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲೂ ನೀರಿಲ್ಲ, ಬಿಜೆಪಿಯವರು ಕೇವಲ ರಾಜಕೀಯ ಮಾಡ್ತಿದ್ದಾರೆ ಎಂದಿದ್ದಾರೆ. ಆಕಾರ ಇಲ್ಲ ಅಂತ ನಾನು ಹೇಳಿದೆ. ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ. ನಾನು ಇಲ್ಲ ಅಂತ ಹೇಳಿ, ನನ್ನ ಮನೆಯಲ್ಲೂ ಇಲ್ಲಪ್ಪ, ನಮ್ಮ ಊರುಗಳಲ್ಲೂ ಇಲ್ಲ, ಎಲ್ಲ ಕಡೆ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಎಲ್ಲ ಕೂಡ ನಾವು ಎಮರ್ಜೆನ್ಸಿ ಹೊರಗಡೆಯಿಂದ ತರ್ಸಕ್ಕೆ ಎಲ್ಲ ತರದ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ. ಗಾಬರಿಯನ್ನು ಪಡೋದು ಬೇಡ. ಹೀಗೆ ಬೆಂಗಳೂರಿನಲ್ಲಿ ದಿನೇ ದಿನೇ ಜಲಕ್ಷಾಮ ಹೆಚ್ಚಾಗ್ತಿದೆ. ಸರ್ಕಾರ ಜನರ ದಾಹ ನೀಗಿಸೋ ಕೆಲಸ ಮಾಡಬೇಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.